ಶಾಲೆಯನ್ನು ತೆಗೆದಿರುವಂಥದ್ದು ನಮ್ಮ ಮಂಜುನಾಥ್ ಮತ್ತೆ ಅವರ ಕುಟುಂಬಕ್ಕೆ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕನಸಲಿ ಇನ್ನೂ ಹೆಚ್ಚು ಹೆಚ್ಚು ಮತ್ತೆ ಉನ್ನತ ಮಟ್ಟಕ್ಕೆ ಈ ಸಂಸ್ಥೆ ಬೆಳಿಲಿ ಅನ್ನುವಂಥದ್ದನ್ನು ಕೂಡ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ. ಹಾಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ತಾವೆಲ್ಲ ಕಾತರದಿಂದ ಕುಳಿತಿದ್ದೀರಿ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ತಮ್ಮ ಮಕ್ಕಳ ಪ್ರತಿಭೆಯನ್ನ ನೋಡ್ಲಿಕ್ಕಾಗಿ ತಾವೆಲ್ಲರೂ ಕೂಡ ಕಾತರದಲ್ಲಿ ಇದ್ದೀರಿ. ಸ್ವಲ್ಪ ಚಳಿ ನಿನ್ನೆಕ್ಕಿಂತ ಇವತ್ತು ಸ್ವಲ್ಪ ಕಡಿಮೆ ಅಂತ ನನಗೆ ಭಾವಿಸ್ತೇನೆ. ಹಾಗಾಗಿ ಇವತ್ತು ಬಹಳ ದೊಡ್ಡ ಪ್ರಮಾಣದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಒಳ್ಳೇದಾಗಲಿ ಅನ್ನುವಂಥದ್ದು. ಮತ್ತೆ ಈ ಗ್ರೌಂಡ್ನಲ್ಲಿ ಒಳಗೆ ಎಂಟ್ರಿ ಆದ ತಕ್ಷಣ ನಾವು ನಿಜವಾಗ್ಲೂ ಮರಿಯಮ್ಮನಹಳ್ಳಿಯಲ್ಲಿ ಇದೀವಿ ಅಂತ ಅನ್ಸೋದಿಲ್ಲ. ನಾವು ಯಾವುದೋ ಒಂದು ದೊಡ್ಡ ಸಿಟಿನಲ್ಲಿ ಇದ್ದೀವಿ. ಇಲ್ಲಿ ನೋಡಿ ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ಒಳ್ಳೆ ಪರಿಸರ ನಾವು ನೋಡ್ಲಿಕ್ಕೆ ಇಲ್ಲಿ ಕಣ್ಣು ತುಂಬ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಶಾಲೆಯನ್ನು ತೆಗೆದಿದ್ದಾರೆ ನಮ್ಮ ಮಂಜುನಾಥ್ರವರು. ಹಾಗಾಗಿ ಇವತ್ತು ಎಲ್ಲ ಪೇರೆಂಟ್ಸ್ ಪರವಾಗಿ ಇಲ್ಲಿ ಸೇರಿರುವಂತ ಎಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ನಾನು ಬಯಸ್ತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ಇವತ್ತು ಇಲ್ಲಿ ಏನು ಸೇರಿದಿರಿ ತಮಿಗಳಿಗೆ ಎಲ್ಲರಿಗೂ ಕೂಡ ಒಂದು ಕಿವಿ ಮಾತನ್ನೇ